ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ 27ನೇ ಕಂತಿನ ಹಣದ ಕುರಿತು ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ 27ನೇ ಕಂತಿನ ಹಣವನ್ನು 27ನೇ ಕಂತಿನ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ 28ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರಾ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತೇಳಿ ತಿಳಿಸ್ಕೊಡ್ತೀನಿ. ಈಗಾಗಲೇ ಸಾಕಷ್ಟು ವೀಡಿಯೋಗಳಲ್ಲಿ ನೀವು ನೋಡ್ತಾ ಇರ್ತೀರಾ 28ನೇ ಕಂತಿನ ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ಅಂತೇಳಿ ಸಾಕಷ್ಟು ವೀಡಿಯೋ ಕೂಡ ವೈರಲ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಕುರಿತು ಒಂದು ಮುಖ್ಯವಾದ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಬಂದ್ಬಿಟ್ಟು ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಜಮೆ ಆಗಿದೆ. ಸೊ ಇನ್ನೂ ಕೂಡ ಸಾಕಷ್ಟು ಜನ ನಮಗಿನ್ನೂ 27ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಕೂಡ ಸಾಕಷ್ಟು ಮಹಿಳೆಯರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ 27ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈಗಾಗಲೇ ಸಾಕಷ್ಟು ಮಹಿಳೆಯರು ನಮಗಿನ್ನೂ 25ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅದರ ಜೊತೆ 26ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ. ಸೊ ಭಯ ಪಡೋ ಅಗತ್ಯ ಇಲ್ಲ. ಸೊ ನಾನು ಮುಂಚೆನೇ ಹೇಳಿದ್ದೆ ಗೃಹಲಕ್ಷ್ಮಿ ಕೂಡ ಜೀವಾವಧಿ ಪ್ರಮಾಣ ಪತ್ರ ಈಗ ಮುಖ್ಯವಾಗಿ ಬರ್ತಾ ಇದೆ ಅಂತ ಕೂಡ ಕಳೆದ ಬಾರಿ ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ. ಅದು ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಪರಿಷ್ಕರಣೆ ನಡೀತಾ ಇರೋದ್ರಿಂದ ಅಂದರೆ ಆ ಒಂದು ವ್ಯಕ್ತಿ ಏನಿರ್ತಾರೆ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇರೋಂಥವ್ರು ಏನಿರ್ತಾರೆ ಅವರು ಸಾವನ್ನಪ್ಪಿದ್ರೂ ಕೂಡ ಆ ಒಂದು ಹಣವನ್ನು ಮನೆಯ ಸದಸ್ಯರು ಬಳಸ್ಕೊಳ್ತಾ ಇರೋದು ಈ ಒಂದು ವಿಚಾರ ಗಮನಕ್ಕೆ ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೋಬೇಕು ಅಂತೇಳಿ ಸರ್ಕಾರದವರು ಅಂತಹ ಗೃಹಲಕ್ಷ್ಮಿಯರನ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ಸರ್ವೆ ಮಾಡ್ತಾ ಇದ್ದಾರೆ. ಸೊ ಜೀವಾವಧಿ ಪ್ರಮಾಣ ಪತ್ರವನ್ನು ನೀವು ಆದಷ್ಟು ಬೇಗ ಸಲ್ಲಿಸಬೇಕಾಗತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ಸಿಕ್ಕಿದ ತಕ್ಷಣ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಅದು ಈಗಲೇ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಈ ಒಂದು ವಿಚಾರ ಸರ್ಕಾರದ ಯೋಜನೆಯಲ್ಲಿ ಇರುವಂಥದ್ದು. ಸೊ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ಕೂಡ ಸಾಕಷ್ಟು ಮಹಿಳೆಯರಿಗೆ ಹೋಲ್ಡಲ್ಲಿ ಇಟ್ಟಿರ್ಬೋದು. ಆದರೆ ಭಯ ಪಡೋ ಅಗತ್ಯ ಇಲ್ಲ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿದೆ, ನಮಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅಂಥವರಿಗೂ ಕೂಡ ಆದಷ್ಟು ಬೇಗ ಹಣವನ್ನು ಕ್ರೆಡಿಟ್ ಮಾಡ್ತಾರೆ. ಈಗ ಏನು 28ನೇ ಕಂತಿನ ಹಣ ಬರ್ತಾ ಇದ್ದಿಲ್ಲ, ಸೊ ಅದರ ಜೊತೆ ನಿಮಗೆ ಗೃಹಲಕ್ಷ್ಮಿ 28ನೇ ಕಂತಿನ ಹಣದ ಜೊತೆಗೆ 27ನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ಲ ಅದರೊಟ್ಟಿಗೆ ನಿಮಗೆ 25ನೇ ಕಂತಿನ ಹಣ ಆಗಿರ್ಬೋದು ಅಥವಾ 26ನೇ ಕಂತಿನ ಹಣ ಆಗಿರ್ಬೋದು ಎರಡನ್ನೂ ಕೂಡ ಸೇರಿಸಿ ಒಟ್ಟಿಗೆ ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರದವರು ಒಂದು ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಯಾರೆಲ್ಲ ನಮಗೆ ಗೃಹಲಕ್ಷ್ಮಿ 26ನೇ ಕಂತಿನ ಹಣ ಬಂದಿಲ್ಲ, 25ನೇ ಕಂತಿನ ಹಣ ಬಂದಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ. ಒಂದು ವೇಳೆ ಬಂದಿಲ್ಲ ಅಂದರೆ ಭಯ ಪಡೋ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. 27ನೇ ಕಂತಿನ ಹಣದ ಜೊತೆಗೆ ಹಣ ಜಮೆ ಆಗುತ್ತೆ. ಇನ್ನು 27ನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ 27ನೇ ಕಂತಿನ ಹಣ ಬಂದ್ಬಿಟ್ಟು 2ನೇ ಹಂತದ ಹಣ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ. ಇದು ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಖುಷಿ ಕೊಡುವಂಥ ವಿಚಾರ ಕೂಡ ಹೌದು. ಆ್ಯಂಡ್ ಈಗ 3ನೇ ಹಂತದ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನದಿಂದ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಇನ್ನೂ ಕೂಡ ನಮಗೆ ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಬಂದಿಲ್ಲ 27ನೇ ಕಂತಿನ ಹಣ ಬಂದಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ಸೊ ಭಯ ಪಡೋ ಅಗತ್ಯ ಇಲ್ಲ. ಇವತ್ತಿಂದ 3ನೇ ಹಂತದ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಸೊ 3ನೇ ಹಂತದ ಹಣ ಕೂಡ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಸೊ ಸರ್ಕಾರದ ಮೈಂಡಲ್ಲೂ ಕೂಡ ಇರುವಂಥದ್ದು ಒಂದೇ ವಿಚಾರ ಏನಪ್ಪ ಅಂತಂದರೆ ಈ ಒಂದು ಹಬ್ಬದ ಟೈಮ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ 27ನೇ ಕಂತಿನ ಹಣವನ್ನು ನಾವು ಕಂಪ್ಲೀಟಾಗಿ ಜಮೆ ಮಾಡಿ ಕೊಡಬೇಕು ಅಂಥೇಳಿ ಅಂದ್ಕೊಂಡಿರೋದ್ರಿಂದ ಆದಷ್ಟು ಬೇಗ ಅದನ್ನು ಕೂಡ ಜಮೆ ಮಾಡ್ತಾ ಇದ್ದಾರೆ. ಹಣ ಬರುತ್ತೆ. ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. 27ನೇ ಕಂತಿನ ಹಣವನ್ನು ಇನ್ನು 2-3 ದಿನಗಳ ಒಳಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ 28ನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಸಾಕಷ್ಟು ವಿಡಿಯೋ ವೈರಲ್ ಆಗ್ತಿರೋದು ಏನಪ್ಪ ಅಂದರೆ 28ನೇ ಕಂತಿನ ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಿಬಿಟ್ಟಿದೆ ಅಂಥೇಳಿ. ಸೊ ಖಂಡಿತವಾಗ್ಲೂ ಕೂಡ ಇಲ್ಲ, ಯಾವುದೂ ಕೂಡ ನಂಬೋದಕ್ಕೆ ಹೋಗಬೇಡಿ. ಇನ್ನೂ ಕೂಡ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಬಿಲ್ಲಿಂಗ್ ಪ್ರಾಸೆಸ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಅದರ ಬಗ್ಗೆ ಕೆಲಸಗಳು ಯಾವುದೂ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ. 27ನೇ ಕಂತಿನ ಹಣ ಏನಿದೆ ಅದನ್ನೇ ಕಂಪ್ಲೀಟ್ ಮಾಡಬೇಕು ಫಸ್ಟ್ ಅನ್ನೋದು ಸರ್ಕಾರದ ತಲೆಯಲ್ಲಿರುವಂಥದ್ದು. ಸೊ ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಮುಂದಿನ ತಿಂಗಳಿಂದ 28ನೇ ಕಂತಿನ ಹಣ ಬಿಡುಗಡೆ ಆಗೋದಂತೂ ಪಕ್ಕ. ಆದರೆ ಈಗ ಮಾತ್ರ ಯಾವುದೇ ರೀತಿಯ ಒಂದು ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದಾಗಿರುತ್ತೆ ಇವತ್ತಿನ ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.